ದಸ್ತಾವೇಜುಗಳ ನೋಂದಣಿಯಲ್ಲಿ ಪಾರದರ್ಶಕತೆ ತರುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ದಸ್ತಾವೇಜುಗಳ ನೋಂದಣಿಯಲ್ಲಿ ಆಧಾರ್ ದೃಢೀಕರಣ ವ್ಯವಸ್ಥೆಯನ್ನ ಜಾರಿಗೆ ತಂದಿರುತ್ತದೆ. ಸಾರ್ವಜನಿಕರು ಅಥವಾ ಪಕ್ಷಕಾರರು ಕಾವೇರಿ 2 ತಂತ್ರಾಂಶಕ್ಕೆ ಲಾಗಿನ್ ಮಾಡಿಕೊಂಡು ಮಾಹಿತಿಯನ್ನ ಒದಗಿಸುವಾಗ ಪಾರ್ಟಿ ಇನ್ಫಾರ್ಮೇಶನ್ ಅಂತ ಇಲ್ಲೊಂದು ವಿಭಾಗ ಇರ್ತದೆ. ಇಲ್ಲಿ ಎಕ್ಸಿಕ್ಯೂಟೆಂಟ್ ಅಂತ ಇರ್ತಂದ್ರೆ ಪಕ್ಷಕಾರರ ವಿವರವನ್ನ ಸಲ್ಲಿಸಬೇಕಾಗಿರ್ತದೆ. ಎಷ್ಟು ಜನ ಪಕ್ಷಕಾರರು ಎಕ್ಸಿಕ್ಯೂಟೆಂಟ್ ಇರ್ತಾರೋ ಅಷ್ಟು ಜನರ ಆಧಾರ್ ಅಥೆಂಟಿಕೇಶನ್ ಅನ್ನ ಇಲ್ಲಿ ಮಾಡಬೇಕಾಗ್ತದೆ. ಸೊ ಅವಾಗ ಇಲ್ಲಿ ಡೂ ಯು ಹ್ಯಾವ್ ಆಧಾರ್ ಅಂತ ಒಂದು ಆಪ್ಷನ್ ಇರ್ತದೆ. ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರ ವೆರಿಫೈ ಆಧಾರ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲೊಂದು ಕನ್ಸೆಂಟ್ ಫಾರ್ಮ್ ಓಪನ್ ಆಗುತ್ತೆ. ಅದನ್ನೆಲ್ಲಾನು ಡೀಟೇಲ್ ಆಗಿ ಓದ್ಕೊಂಡು ಕೊನೆಯಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ, ಎಸ್ ಐ ಅಗ್ರಿ ಅಂತ, ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವೆರಿಫೈ ಅಂತ ಇರ್ತದೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಪಕ್ಷಕಾರರ ಅಥವಾ ಏನು ಎಕ್ಸಿಕ್ಯೂಟೆಂಟ್ ಇರ್ತಾರೆ ಅವರ ಆಧಾರ್ ಸಂಖ್ಯೆಯನ್ನ ನಮೂದು ಮಾಡಬೇಕಾಗ್ತದೆ. ನಂತರ ಇಲ್ಲೊಂದು ಚೆಕ್ ಬಾಕ್ಸ್ ಇರ್ತದೆ, ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ OTP ಅಂತ ಇರ್ತದೆ, ಆ OTP ನ ಕ್ಲಿಕ್ ಮಾಡ್ಕೊಂಡ್ರು ಜನರೇಟ್ OTP ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಮಗೊಂದು ಇಂಟಿಮೇಶನ್ ಬರುತ್ತೆ, OTP ಯನ್ನ SMS ಮೂಲಕ ಕಳುಹಿಸಲಾಗಿದೆ ಅಂತ. ಅಂದ್ರೆ ನಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ OTP ನಮೂದಿಸೋದಕ್ಕೆ ಸ್ಥಳಾವಕಾಶ ಕೊಟ್ಟಿರ್ತಾರೆ. OTP ನ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು. ಕೊನೆಯಲ್ಲಿ ಇಲ್ಲಿ ಸಲ್ಲಿಸು ಅಥವಾ ಸಬ್ಮಿಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಮತ್ತೆ ನಾವು ಎಕ್ಸಿಕ್ಯೂಟೆಂಟ್ ಪೇಜ್ಗೆ ಬರ್ತೀವಿ. ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಗಮನಿಸಬೇಕು ಅಂತಂದ್ರೆ ಇಲ್ಲಿ ನಮ್ಮ ಆಧಾರ್ ನಂಬರ್ ಇರ್ತದೆ, ಜೊತೆಗೆ ಆಸ್ ಪರ್ ದ ಆಧಾರ್ ನೇಮ್ ಏನಿದೆ ಅದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇಲ್ಲಿ ಆಧಾರ್ ನೇಮ್ ಅಂತ ಬಂದ್ರೆ ಅದು ಆಧಾರ್ ಅಥೆಂಟಿಕೇಶನ್ ಆಗಿದೆ ಅಂತ ಅರ್ಥ. ಉಳಿದಂತೆ ಇಲ್ಲಿಂದ ಮುಂದಿನ ಮಾಹಿತಿಯನ್ನ ಒದಗಿಸಿ ದಸ್ತಾವೇಜನ್ನ ನೋಂದಣಿ ಮಾಡೋದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದೇ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಮಾಧ್ಯಮಗಳನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.